ಆಗುತ್ತೆ, ಒಂದು ಕಡೆ ಬೇಜಾರಾಗುತ್ತೆ. ಒಬ್ಬ ಅದೆಮ್ಮೆ ಭರಿತ ಸ್ವಾತಂತ್ರ್ಯ ಹೋರಾಟಗಾರ, ಹುತಾತ್ಮ, ಮಹಾನ್ ದೇಶಭಕ್ತ. ಇವತ್ತು ಅವರ ಜನ್ಮದಿನ. ಇವತ್ತು ಅವ್ರ ಜನ್ಮದಿನ ಆಚರಿಸಬೇಕಂದ್ರೆ ಸದ್ದು ಇಲ್ಲ ಗದ್ದಲೂ ಇಲ್ಲ. ಒಂದು 4 ಜನ ಸೇರಿ ಆಚರಣೆ ಮಾಡ್ತಿದ್ವಿ. ಯಾಕೆ? ನಮಗೆ ಅವ್ರ ಜನ್ಮದಿನ ಆಚರಣೆ ಮಾಡ್ಬೇಕಂದ್ರೆ ಪೊಲೀಸ್ ಪರ್ಮಿಷನ್ ಬೇಕು. ಆದರೆ ಅದೇ ನಾವು ಯಾರಿಗಾದ್ರೂ ಕಲ್ಲು ಹೊಡಿಬೇಕಂತಂದರೆ, ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ಬೇಕಂದ್ರೆ ನಮ್ಗೆ ಪರ್ಮಿಷನ್ ಬೇಕಾಗಿಲ್ಲ. ಆದರೆ ಒಬ್ಬ ದೇಶಕ್ಕಾಗಿ ಪ್ರಾಣವನ್ನು ಅರ್ಪಿಸಿದಂತಹ ಮಹಾನ್ ದೇಶಭಕ್ತ ಅವ್ನ ಜನ್ಮದಿನ ಆಚರಣೆ ಮಾಡ್ಬೇಕಂದ್ರೆ ಇವತ್ತು ನಮ್ಗೆ ಪರ್ಮಿಷನ್ ಬೇಕು. ಆವಾಗಲೇ ನಾವು ಕೂಗ್ದೇವೆ, ದೇಶಕ್ಕಾಗದ ಬದುಕಲ್ಲ ನರಕ ಅಂತ ಹೇಳಿದ್ವಿ. ಎಷ್ಟು ವರ್ಷಗಳಿಂದ ಕೂಗ್ತಾ ಇದ್ದೇವೆ. ಇದು ಒಬ್ಬ ಭಗತ್ ಸಿಂಗ್ ಇಡೀ ತನ್ನ ಜೀವನವನ್ನೇ 23 ವರ್ಷದಾಗ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಬಿಟ್ಟ. ಅಂಥವ್ರ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಲ್ಲ. ಇದು ನಮ್ಮ ದೇಶದಲ್ಲಿರುವ ದೇಶದ ಬಗ್ಗೆ ಇರಲಿ ಅಥವಾ ದೇಶಕ್ಕಾಗಿ ಹೋರಾಡಿದಂಥ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಇರೋ ನಮ್ಮ ದೇಶ ಪ್ರೇಮ ಇದು ತೋರಿಸುತ್ತೆ, ಎದ್ದು ಕಾಣುತ್ತೆ. ಇದು ಈ ಸ್ವಾತಂತ್ರ್ಯ ಅನ್ನೋದು ಯಾರೋ ಉಪವಾಸ ಕೂತಿದ್ದಕ್ಕೆ ಅಥವಾ ಯಾರೋ ಒಂದಿಬ್ಬರಿಂದ ಬರಲಿಲ್ಲ. ಸ್ವಾತಂತ್ರ್ಯ ಇಂಥ ಸಾವಿರಾರು ಕ್ರಾಂತಿಕಾರಿಗಳು ಇಡೀ ತಮ್ಮ ಜೀವನವನ್ನೇ ರಕ್ತವನ್ನೇ ಎರೆದ್ರಲ್ಲ, ನೀರು ಎರೆದಂಗೆ ಎರೆದ್ರಲ್ಲ. ಅವ್ರ ಪಾಲು ಇದರಲ್ಲಿದೆ ಸ್ವಾತಂತ್ರ್ಯ ಹೋರಾಟದಲ್ಲಿ. ಬಟ್ ಇವತ್ತು ನಮಗೆ ನಮ್ಮ ಪೀಳಿಗೆ ಆಯಿತು, ನಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ ನಮ್ಗೆ ಸ್ವಾತಂತ್ರ್ಯ ಹೋರಾಟಗಾರ ಹೆಸರು, ಕ್ರಾಂತಿಕಾರಿ ಹೆಸರು 2 3: ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್. ಬೇರೆ ಯಾವ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಲ್ಲ. ನಾವು ಮುಕ್ಕಳಪ್ಪ ವಿಡಿಯೋ ನೋಡ್ತೇವೆ 2 ತಾಸುಗಟ್ಟಲೆ. ಬಟ್ ನಾವು ಇಲ್ಲಿ ನಮಗೆ ಟೈಮ್ ಇಲ್ಲ. ಯಾಕೆ? ನಮಗೆ ಇಚ್ಛಾಶಕ್ತಿ ಇಲ್ಲ. ಯಾಕೆಂದರೆ ಇವರು ಬಯೋಗ್ರಫಿ ಅಥವಾ ಇವ್ರ ಜೀವನವನ್ನು ಓದಬೇಕಂದ್ರೆ ಮೈಯಲ್ಲಿ ರೋಮಗಳು ಎದ್ದು ನಿಲ್ತಾವೆ. ಯಾಕೆ? ಅಂದಿನ ಕಾಂಗ್ರೆಸ್ ಸರ್ಕಾರ ಬರೆಸಿದಂಥ ಏಕಸ್ವಾಮ್ಯದ ಕಪೋಕಲ್ಪಿತ ಸುಳ್ಳು ಇತಿಹಾಸ ನಮಗೆ ಇವತ್ತು ಇಲ್ಲಿ ತಂದು ನಿಲ್ಲಿಸಿದೆ. ನಾವು ಇವತ್ತಿನವರೆಗೂ ಯಾರೂ ಪ್ರಯತ್ನ ಮಾಡಿಲ್ಲ. ಸ್ವಾತಂತ್ರ್ಯ ಹೋರಾಟಗಾರರು ಯಾರು? ರಾಣಿ ಹಬ್ಬಕ್ಕೆ ಎಷ್ಟು ಜನಕ್ಕೆ ಗೊತ್ತಿಲ್ಲ. ಬಿಸ್ಮಿಲ್ಲಾ ಖಾನ್, ರೋಷನ್ ಸಿಂಗ್, ಮಾಸ್ಟರ್ ಸೂರ್ಯಸೇನ ಎಷ್ಟು ಜನಕ್ಕೆ ಗೊತ್ತು? ಮಾಸ್ಟರ್ ಸೂರ್ಯಸೇನ ಗೊತ್ತಿಲ್ಲ. ಯಾಕೆಂದರೆ ನಾವು ಯಾರು ದಿಕ್ಕಿನ ಕಡೆ ಹೋಗ್ತಾ ಇದ್ದೆ ಅಂತ ಗೊತ್ತಿಲ್ಲ. ಇಷ್ಟೊಂತ ಅರವಿಂದ್ ಹೇಳಿದರು ಭಗತ್ ಸಿಂಗ್ ಬಗ್ಗೆ ಮತ್ತೆ ತಿರ್ಗಾ ಹೇಳಿದ್ರೆ ಅವಶ್ಯಕತೆ ಇಲ್ಲ. ಆದರೆ ನಾವು ಏನು ಮಾಡಬೇಕಾಗಿದೆ ಇವತ್ತು ಬಂದೇವೆ ನೋಡಿ. ಇಂಥ ಒಬ್ಬ ಮಹಾನ್ ದೇಶಭಕ್ತನ ಜನ್ಮದಿನದಂದು ಇಷ್ಟು ಜನ ಸೇರಿದ್ದೀವಿ. ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಬೇಜಾರಾಗುತ್ತೆ. ಭಗತ್ ಸಿಂಗ್ ಅವರು 12 ವರ್ಷದಿದ್ದಾಗ ಸ್ಕೂಲಲ್ಲಿ ಇರ್ತಾರೆ. ಸ್ಕೂಲಲ್ಲಿ ಪಾಠ ಮಾಡಬೇಕಾದ್ರೆ ಒಂದು ಘಟನೆ ಅವ್ರಿಗೆ ಕಿವಿ ಬೀಳುತ್ತಾ. 1919 ಹತ್ಯಾಕಾಂಡ, ಜಲಿಯನ್ ವಾಲಿಬಾಗ್ ಹತ್ಯಾಕಾಂಡ. ಎಷ್ಟು ಜನ ಗೊತ್ತು? ಎಲ್ಲರಿಗೂ ಗೊತ್ತಿದೆ. ಈ ಹತ್ಯಾಕಾಂಡ ಅವ್ರ ಕಿವಿ ಬೀಳುತ್ತಾ. ನೇರವಾಗಿ ಎದ್ದು ಸ್ಥಳಕ್ಕೆ ಹೋಗ್ತಾರೆ. ಸ್ಥಳಕ್ಕೆ ಹೋದಾಗ ಅಲ್ಲಿ ನೋಡ್ತಾರೆ ಎಲ್ಲ ಹತ್ಯಾಕಾಂಡ ಆಗಿ ಬ್ರಿಟಿಷರು ಎಲ್ಲ ಕೊಂದು ಹಾಕಿಬಿಟ್ಟಿರ್ತಾರೆ. ಹೆಣ್ಣು ಮಕ್ಕಳಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಎಲ್ಲ ರಕ್ತ ಎಲ್ಲ ಚೆಲ್ಲಿರ್ತದೆ. ನೋಡಿ ಅವಾಗ ಭಗತ್ ಸಿಂಗ್ ತುಂಬ ನೋವಾಗುತ್ತೆ, ದುಃಖ ಬರುತ್ತೆ. ಎಲ್ಲ ಕಡೆ ನೋಡ್ತಾನೆ, ಕೆಳಗಡೆ ರಕ್ತ ನಿಧಾನಕ್ಕೆ ಹರ್ಕೊಂಡು ಹೋಗ್ತಾ ಇರುತ್ತೆ. ಕೆಳಗಡೆ ಹಿಂಗೆ ಬಗ್ಗೆ ನೋಡ್ತಾನೆ, ಎಲ್ಲ ಕಡೆ ರಕ್ತ. ಅದೇ ಮಣ್ಣನ್ನು ತೊಗೊಂಡೋಗಿ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಹೇಳ್ತಾನೆ. ಅವ್ರ ಚಿಕ್ಕಪ್ಪರು, ಅವರಿಬ್ಬರು ಚಿಕ್ಕಪ್ಪದರು ಸ್ವಾತಂತ್ರ್ಯ ಹೋರಾಟಗಾರರು. ಪ್ರತಿಜ್ಞೆ ಮಾಡ್ತಾನೆ, ನಮ್ಮ ಹೊಲದಲ್ಲಿ ಬೆಳೆ ಬದಲು ಪಿಸ್ತೂಲ್ ಬಂದೂಕುಗಳು ಬೆಳಿಬೇಕು. ಇದಕ್ಕೆ ಬ್ರಿಟಿಷರ ವಿರುದ್ಧ ಹೋರಾಡಕ್ಕೆ 12 ವರ್ಷದ ಭಗತ್. ನಮ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ ಯಾರು ಅಂತ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರೇ ಗೊತ್ತಿಲ್ಲ. ಸ್ವಾತಂತ್ರ್ಯ ಹೋರಾಟ ಇನ್ನೂ ದೂರ ಉಳಿತು ಹೋರಾಟ. ಇವತ್ತು ಒಬ್ಬ ಜನ್ಮದಿನದಿಂದ 4 ಜನ ಬನ್ನಿ ಅಂದ್ರೆ ಬಂದಿಲ್ಲ, ಇನ್ನು ಹೋರಾಟ ಮಾಡೋಕ್ಕೆ ಎಷ್ಟು ಜನ ಬರ್ಬೋದು? ಇದು ನಮ್ಮ ದೇಶದ ಪರಿಸ್ಥಿತಿ. ಮುಂದೆ ಭಗತ್ ಅವರಿಗೆ ಮದುವೆ ಮಾಡ್ಬೇಕಂತ ನೋಡ್ತಾರೆ, ಮನೆ ಬಿಟ್ಟು ಓಡ್ತಾರೆ. ಮನೆ ಬಿಟ್ಟು ಹೋಗಿ ನಾಸಿಕ್ಗೆ ಹೋಗಿ ಅಲ್ಲಿ ಚಂದ್ರಶೇಖರ್ ಆಜಾದ್ ಅವರ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಸೇರ್ಕೋತಾರೆ. ಅವಾಗ ಕಾಕೋರಿ ಅಂತ ಒಂದು ಪ್ರಕರಣ ನಡೆಯುತ್ತೆ. ಏನಂದರೆ ಈ ಕಾಕೋರಿ ಪ್ರಕರಣ, ಬ್ರಿಟಿಷರು ಟ್ರೈನ್ದಲ್ಲಿ ಇಲ್ಲಿ ಸಂಪತ್ತನ್ನು, ಬಂಗಾರ ವಜ್ರಗಳನ್ನೆಲ್ಲ ಸಾಗಿಸ್ತಾ ಇರ್ತಾರೆ. ಈ ಕ್ರಾಂತಿಕಾರಿ ಒಂದು ಗುಂಪು ಅದರ ಮೇಲೆ ಅಟ್ಯಾಕ್ ಮಾಡಿ ಅದನ್ನು ದೋಚಿಕೊಂಡು ಹೋರಾಟಕ್ಕೆ ಬೇಕಾದಂಥ ಬಂದೂಕು ಗುಂಡುಗಳನ್ನು ಪರ್ಚೇಸ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿರ್ತಾರೆ. ಆದರೆ ಸಿಕ್ಕಾಕೋತಾರೆ. ಅಲ್ಲಿ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅವರ ನೇಣಿಗೆ ಹಾಕ್ತಾರೆ. ಅಲ್ಲಿ ಇದು ಭಗತ್ ಸಿಂಗ್ ಅವ್ರಿಗೆ ತುಂಬ ನೋವಾಗುತ್ತೆ. ಮತ್ತು ಆಮೇಲೆ ಒಬ್ಬ ಚಂದ್ರಶೇಖರ್ ಆಜಾದ್ ಅವರ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನನ್ನು ಹೆಸರು ಚೇಂಜ್ ಮಾಡ್ತಾರೆ. ಹಿಂದೂಸ್ತಾನ್ ರಿಪಬ್ಲಿಕ್ ಸೋಷಿಯಲಿಸ್ಟ್ ಅಸೋಸಿಯೇಷನ್ ಅಂತ ಮಾಡಿ ಚೇಂಜ್ ಮಾಡಿ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನು ಕೊಲ್ಲಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರ ಹೆಸರು ಸ್ಯಾಂಡರ್ಸ್. ಸ್ಪಾಟನ್ನು ಕೊಲ್ಲಬೇಕಂತ ಮಾಡಿರ್ತಾರೆ. ಅದು ಮಿಸ್ ಆಗಿ ಸಾಂಡರ್ಸ್ ಬೀಳುತ್ತೆ. ಇದರಿಂದ ಬ್ರಿಟಿಷರಿಗೆ ತುಂಬ ತಲೆನೋವಾಗಿ ಹೇಗಾದರೂ ಮಾಡಿ ಇವ್ರನ್ನ ಹಿಡಿಬೇಕಂತ ಪ್ರಯತ್ನ ಮಾಡಾಗ ಅವರು ಭಗತ್ ಸಿಂಗ್ ಅಂಜಲಿಲ್ಲ. ಮತ್ತೆ ಬೇರೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಅವರು ಅಸೆಂಬ್ಲಿ ಮೇಲೆ ಬಾಂಬ್ ಹಾಕ್ಬೇಕಂತ ಅವಾಗ ಹೇಳಿದರು ಅರವಿಂದ್ ಜಿ. ಅವರು ಹಿಂಸಾತ್ಮಕ ಆಗಿರಲಿಲ್ಲ, ರಕ್ತಪಾತದ ಪರವಾಗಿರಲಿಲ್ಲ ಅವರು. ಆದರೂ ಅಸೆಂಬ್ಲಿ ಮೇಲೆ ಹಿಂದೂಸ್ತಾನಿ ಹೃದಯದೊಳಗೆ ಬ್ರಿಟಿಷರ ನೀತಿಯ ಬಗ್ಗೆ ಏನಿದೆ ಅಂತ ಹೇಳೋ ಒಂದೇ ಉದ್ದೇಶದಿಂದ ಅವರು ಬಾಂಬ್ ಹಾಕ್ತಾರೆ. ಸಿಕ್ಕಾಕೋತಾರೆ, ಎಲ್ಲಿ ಓಡೋಗಲ್ಲ. ಸಿಕ್ಕಾಕೊಂಡ ನಂತರ ರಾಜ್ಗುರು, ಸುಖದೇವ್ ಎಲ್ಲ 3 ಜನಕ್ಕೂ ಜೈಲು ಹಾಕ್ತಾರೆ. ಅಲ್ಲೆಲ್ಲ ಬರಿತಿರ್ತಾರೆ ಅವರು.
ಯಾರು ಭಗತ್ ಸಿಂಗ್ ಅವರು ಬರೀದಾಗಲಿ ಓದೋದಾಗಲಿ ನಾಟಕ ಕೂಡ ಹೋದವರು, ನಾಟಕ ಮಾಡ್ತಿದ್ರು. ನಾನೇಕೆ ನಾಸ್ತಿಕ ಅಂತ ಒಂದು ಕರ ಪತ್ರ ಬರೆದರು ಜೈಲಲ್ಲಿ ಇತ್ಕೊಂಡು. ಇನ್ನೇನು ನಾಳೆ ಜೈಲಿಗೆ ಹಾಕ್ತಾ ಇರ್ತಾರೆ, ಓದ್ಕೊಂಡು ಕೂತಿರ್ತಾರೆ. ಒಬ್ಬರು ಅವರಿಗೆ ನೇಮಿಸಿದಂಥ ಲಾಯರ್ ಬರ್ತಾರೆ, ಅವರು ಫುಲ್ ಟೆನ್ಷನ್ ಇರ್ತಾರೆ. ಲಾಯರು ಭಗತ್ ಸಿಂಗ್ ಓದ್ಕೊಂಡು ಕೂತಿರ್ತಾರೆ. ಆ ಲಾಯರಿಗೆ ಒಂದು ಬುಕ್ ಥರ ಕೇಳಿರ್ತಾರೆ, ಲಾಯರಿಗೆ ಕೇಳ್ತಾರೆ ಬುಕ್ಕ ಎಲ್ಲಿದೆ ಅಂತ. ಅವರು ಗಾಬರಿ ಆಗ್ತಾರೆ ಅವ್ರ ಲಾಯರು. ಇಂತಹ ಮಹಾನ್ ದೇಶಭಕ್ತ ಸಾವೇ ಕೊನೆ ಅಂತಂದ್ರೆ ಅದಕ್ಕೆ ಯಾಕೆ ಅಂಜೋದಂತ ತೀರ್ಮಾನ ಮಾಡಿದಂಥ ಭಗತ್ ಸಿಂಗ್ ಇನ್ಕ್ಲಾಬ್ ಜಿಂದಾಬಾದ್, ಏನೋ ಸಾಮ್ರಾಜ್ಯಶಾಹಿ ಮುರ್ದಾಬಾದ್ ಅಂತ ಘೋಷಣೆಗಳನ್ನು ಕೊಟ್ಟು 23 ವರ್ಷ ಇದ್ದಾಗ ಜೈಲು ಹಾಕ್ತಾರೆ. ಅವಾಗ ಭಗತ್ ಸಿಂಗಿಗೆ 23 ವರ್ಷ. ಬ್ರಿಟಿಷರು ಅವರು ದೇಹವನ್ನು ಸತ್ತ ಮೇಲೆ ದೇಹವನ್ನು ಅವ್ರ ಮನೆಗೆ ಕೊಡಲಿಲ್ಲ, ತೋರಿಸು ಕೊಡಲಿಲ್ಲ. ಯಾಕೆ ಅಂತಂದರೆ ಮುಂದೆ ಇನ್ನೊಬ್ಬ ಕ್ರಾಂತಿಕಾರಿ ಹುಟ್ಟಬಾರ್ದು ಈ ದೇಶದಲ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸೆಟ್ಲೇಜ್ ನದಿ ತೀರದಲ್ಲಿ 4 ಬ್ರಿಟಿಷರು ಹೋಗಿ ಅಲ್ಲಿ ದಹನ ಮಾಡ್ತಾರೆ. ಇದು ನಮ್ಮ ಸ್ವಾತಂತ್ರ್ಯ ಹೋರಾಟದ ಕತೆ. ಇಲ್ಲಿವರೆಗೂ ನಾವು ಸ್ವಾತಂತ್ರ್ಯ ಹೋರಾಟ ಮಾಡಿದ್ದು ಅಥವಾ ನಮಗೆ ಸ್ವಾತಂತ್ರ್ಯ ಬಂದಿದ್ದು ಯಾರೋ ಒಂದಿಬ್ಬರು ಉಪವಾಸ ಕೂತಿದ್ದಕ್ಕೆ ಅಥವಾ ಇಬ್ಬರು ಹೆಸರು ಚೆನ್ನಾಗಿ ಗೊತ್ತು ನಮಗೆ, ಬಿಟ್ಟು ಬೇರೆ ಹೆಸರು ಗೊತ್ತೇ ಇಲ್ಲ. ಇಷ್ಟೊಂದು ಸ್ವಾತಂತ್ರ್ಯ ಹೋರಾಟ, ಕ್ರಾಂತಿಕಾರಿ ಹೋರಾಟಗಳ ಜೀವ ಬಲಿದಾನ, ಇಡೀ ತಮ್ಮ ರಕ್ತವನ್ನು ಎರೆದ್ರಲ್ಲ, ಅದರ ಪರಿಣಾಮ ಇವತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಧನ್ಯವಾದ.